ಆಯ್ತಪ್ಪ, ನೀನು ಸಂತೋಷದ ಬದುಕಿಗೆ ಬೇಕಾಗಿ ನಿನಗೆ ಏನನ್ನು ಬೇಕು, ದುಡ್ಡು ಕೊಡ್ತೇನೆ, ಬೇಕಾದಷ್ಟು ದುಡ್ಡು ಕೊಡ್ತೇನೆ, ನೀನು ಹ್ಯಾಪಿ ಆಗ್ತೀಯ. ನಿನಗೆ ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದ ಸ್ಥಾನವನ್ನು ಕೊಡ್ತೇನೆ, ನೀನು ಹ್ಯಾಪಿ ಆಗ್ತೀಯ. ಆಗ್ತೇನೆ. ಎಷ್ಟೊತ್ತು ಹ್ಯಾಪಿ ಆಗ್ತೀಯ? ಎಷ್ಟೊತ್ತು ನೀನು ಅದನ್ನ ಆ ಸಂತೋಷವನ್ನು ಅನುಭವಿಸ್ತೀಯ? ಆದ್ದರಿಂದ ನಮಗೆ ಮರಣದ ಭಯ ಇಲ್ಲದಿರುವುದಕ್ಕೆ ನಮಗೆ ನಿಜವಾದ ಬದುಕಿನ ಗುರಿಯೂ ಕೂಡ ಗೊತ್ತಿಲ್ಲ. ಪರಿಶುದ್ಧವಾದ ಕುರ್ಆನಿನಲ್ಲಿ ನಮ್ಮ ಬಗ್ಗೆ ಹೇಳ್ತಾ ಇರುವುದು, ಮನುಷ್ಯರನ್ನು ಸೃಷ್ಟಿಸಿರುವುದು ಖಲೀಫತುಲ್ಲಾಹಿ ಫಿಲ್ ಅರ್ದ್, ಭೂಮಿಯಲ್ಲಿ ಅಲ್ಲಾಹನ ಪ್ರತಿನಿಧಿಗಳು ನಾವು. ಪ್ರಾಣಿಗಳಿಗೆ ನಿರ್ದಿಷ್ಟವಾದಂತಹ ನಿಯಮಗಳಿಲ್ಲ, ರೂಲ್ಸ್ಗಳಿಲ್ಲ. ಆದರೂ ಕೂಡ ಪ್ರಾಣಿಗಳ ಎಲ್ಲೂ ಕೂಡ ನಿಯಮ ಉಲ್ಲಂಘನೆ ಮಾಡಿದ್ದು ಕೂಡ ಗೊತ್ತಿಲ್ಲ. ಯಾವತ್ತಾದರೂ ಹುಲಿ ಬಂದು ಹುಲ್ಲನ್ನು ತಿನ್ನುವುದು ನೀವು ನೋಡಿದ್ದೀರಾ? ಇಲ್ಲ. ಆದರೆ ಮನುಷ್ಯನಿಗೆ ಇಲ್ಲಿ ಆಪ್ಷನ್ಸ್ಗಳನ್ನಿಟ್ಟು, ಸುಮಾರು ಆಪ್ಷನ್ಸ್ಗಳನ್ನಿಟ್ಟು ಕಂಟ್ರೋಲ್ ಅನ್ನು ಕೂಡ ಇಟ್ಟಿದ್ದಾನೆ. ನಾವು ಪರಿಶುದ್ಧವಾದ ಇಸ್ಲಾಮಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹಲಾಲ್ ಹರಾಮ್ ಅನ್ನಿಟ್ಟಿದ್ದಾನೆ. ಅಲ್ ಹಲಾಲು ಬಯ್ಯಿನುನ್ ವಲ್ ಹರಾಮು ಬಯ್ಯಿನುನ್. ಇದು ಹೇಳುವಾಗಲೇ ಯುವಕರ ನೌಜವಾನಿಗಳ ಕಿವಿಗೆ ಬಿತ್ತು, ಇದು ಹಳೆಯ ಭಾಷಣ, ಹಲಾಲಿ ಹರಾಮಲ್ಲಿ ಹೇಳಕ್ಕೆ ಬಂದಿದ್ದಾರೆ. ಈ ಕಾಲದಲ್ಲಿ ಎಲ್ಲ ಹಲಾಲಿ ಹರಾಮಲ್ಲಿ ಹೇಳ್ತೀರಾ ಹಜರತ್? ಈ ಕಾಲದಲ್ಲಿ ಅದಿಲ್ಲ ಅಂದ್ರೆ ನಡೆಯುತ್ತಾ? ಟ್ರೆಂಡ್ ಹಿಂದೆ ಹೋಗಿಲ್ಲ ಅಂದ್ರೆ ನಡೆಯುತ್ತಾ ಅಂತ ಹೇಳಿ ಕೆಲವರೊಬ್ಬರಿಗಾದರೂ ಭಾವಿಸಿರಬಹುದು. ನಾನು ನೌಜವಾನಿಗಳನ್ನು ಬೈಯುವುದಿಲ್ಲ, ನನಗೆ ಬೈಯುವರನ್ನು ಇಷ್ಟನೂ ಅಲ್ಲ. ಕಾರಣ, ನೌಜವಾನಿಗಳು ಅಂದರೆ ಈ ದೇಶದ ಆಸ್ತಿ, ಈ ಸಮಾಜದ ಆಸ್ತಿ. ಒಂದು ಪ್ರವಾಹ ಬಂದರೆ ಓಡೋಡಿ ಬಂದು ಸಹಾಯ ಮಾಡುವರವರು, ಮಯ್ಯತ್ತಿಗೆ ಹೆಗಲು ಕೊಡುವರವರು, ಮಯ್ಯತ್ತಿನ ಖಬರ್ಸ್ತಾನಲ್ಲಿ ಕೆಲಸ ಮಾಡುವರವರು, ಏನೇ ಒಬ್ಬ ರೋಗಿ ಬಿತ್ತು ರೋಗಿಗೆ ಸಹಾಯ ಮಾಡಬೇಕು ಓಡೋಡಿ ಬರುವರವರು, ಕಾರ್ಯಕ್ರಮ ನಡೆಯುವಾಗ ವಾಲಂಟಿಯರ್ ಅವರು, ಏನಿದ್ರು ಕೂಡ ಒಳ್ಳೆಯದಕ್ಕೆ ಅವರು ಇರ್ತಾರೆ. ಆದ್ರೂ ಕೂಡ ನಾವು ಯಾವತ್ತಾದ್ರೂ ಯಾವುದಾದ್ರೂ ಒಂದು ಕೂದಲು, ಅವನು ಗುಡ್ಕೆಲ್ಲ ತಿಂತಾ ಇರ್ತಾನೆ, ಅವನಿಗೆ ಬೈಯುವುದೆಲ್ಲ ಹತ್ತಿರ ಕರಿಬೇಕು, ಸದುಪದೇಶವನ್ನು ಕೊಡಬೇಕು. ಅದ್ದೀನು ಅನ್ನಸೀಹ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವುದು ದೀನ್ ಅಂತ ಹೇಳಿದರೆ ಸದುಪದೇಶವನ್ನು ಕೊಡಬೇಕು, ಒಳ್ಳೆಯ ಉಪದೇಶವನ್ನು ಕೊಡುವುದು, ಬೈಯುವುದಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 63 ವರ್ಷದ ಭಾಷಣಗಳಲ್ಲಿ, ಬದುಕಿನಲ್ಲಿ ಎಲ್ಲೂ ಕೂಡ ಹುಜೂರ್ ಬೈದು ಕೂಗಾಡಿದ್ರು ಎಂದು ಕೇಳಕ್ಕಾಗ್ತಾ ಇಲ್ಲ. ಯಾವ ಹದೀಸಲ್ಲೂ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಗಿ ಬೈದು ಏನೇನೋ ಮಾಡಿದ್ರು ಅಂತ ಹೇಳಕ್ಕಾಗ್ತಾ ಇಲ್ಲ. ಎಲ್ಲರನ್ನು ಕೂಡ ಎಷ್ಟೇ ದೊಡ್ಡ ತಪ್ಪನ್ನು ಮಾಡಿದರೂ ಕೂಡ ಮಾರನೇ ದಿನವನ್ನು ತಪ್ಪು ಮಾಡದ ರೀತಿಯಲ್ಲಿ ಹುಜೂರ್ ಅವರ ಭಾಷೆ ಇತ್ತು. ಹುಜೂರ್ ಅವರ ಭಾಷೆ ಮಾರನೇ ದಿನ ನಾವು ತಪ್ಪಿನ ಬಗ್ಗೆ, ತಪ್ಪು ಮಾಡುವುದಲ್ಲ, ಆ ತಪ್ಪಿನ ಬಗ್ಗೆ ಅವನಿಗೆ ಯೋಚನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಉಮರ್ ಬಿನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಯಾರಾಗಿದ್ರು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದೊಡ್ಡ ಶತ್ರುವಾಗಿದ್ರು ಉಮರ್ ಬಿನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು. ಉಮರ್ ಹೆಸರು ಹೇಳಿದ್ರೆ ಆ ಕಾಲದ ಕೈಸರ್, ಅಲ್ಲಿಯ ಪ್ಯಾಲೇಸಿನ ಅರಮನೆಯಲ್ಲಿ ಕೂತ ಅರಸರು ಅಲಿಗಾಡ್ತಾ ಇದ್ರು, ವೈಬ್ರೇಟ್ ಆಗ್ತಾ ಇತ್ತು. ಆ ಉಮರ್ ಬಿನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ನಿಂತು ನಮಾಜ್ ಮಾಡುವಾಗ ಅವರ ಹೃದಯದ ಒಳಗಿನಿಂದ ಶಬ್ದ ಕೇಳ್ತಾ ಇತ್ತು. ಏನು ಅದು? ಅಲ್ ಖೌಫು ಮಿನಲ್ಲಾಹಿಲ್ ಜಲೀಲ್, ಅಲ್ಲಾಹನ ಬಗ್ಗೆ ಅವರಿಗಿರುವಂತಹ ಅಗಾಧವಾದಂತಹ ಒಂದು ಭಯ, ಭಕ್ತಿ ಎಂದು ಹೇಳಬಹುದು. ಆ ಉಮರ್ ಬಿನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಯಾರು? ಉಮರ್ ಬಿನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಉಮರ್ ಬಿನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಉದ್ದ ಮಿನ್ ಅಶ್ರಿ ಅಸ್ಹಾಬಿ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ ಮುಬಶ್ಶಿರೀನ ಬಿಲ್ ಜನ್ನ, ಸ್ವರ್ಗ ಇದೆ ಎಂದು ದುನ್ಯಾದಿಂದಲೇ ಹುಜೂರ್ ಟಿಕೆಟ್ ಹರಿದುಕೊಟ್ಟಂತಹ ಸಹಾಬಿ. ಆ ಉಮರ್ ರಲಿಯಲ್ಲಾಹು ಅನ್ಹು ವಫಾತ್ ಆಗಕ್ಕೆ ಮಲಗಿರುವಂತಹ ಸಂದರ್ಭದಲ್ಲಿ ಉಮರ್ ರಲಿಯಲ್ಲಾಹು ಅನ್ಹು ಹುಜೈಫ ರಲಿಯಲ್ಲಾಹು ಅನ್ಹು ಅವರನ್ನು ಕರೀತಾ ಇದ್ದಾರೆ. ಹುಜೈಫ ರಲಿಯಲ್ಲಾಹು ಅನ್ಹು ಅಂತ ಹೇಳಿದರೆ ಹುಜೂರ್ ಅವರ ಪ್ರೈವೇಟ್ ಸೆಕ್ರೆಟರಿ, ಬಹಳ ಸೂಕ್ಷ್ಮವಾದ ವಿಷಯಗಳನ್ನು ಹಂಚಿಕೊಂಡಿರ್ತಾರೆ. ಹುಜೈಫ ಅಉದ್ದನಿ ಮಿನಲ್ ಮುನಾಫಿಕೀನ್, ಹುಜೂರ್ ಅವರು ನಿನಗೆ ಮುನಾಫಿಕ್ಗಳಲ್ಲಿ ಲಿಸ್ಟನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಉಮರಿನ ಹೆಸರಿದೆಯಾ ನೋಡು ಎಂದು. ಹುಜೈಫ ರಲಿಯಲ್ಲಾಹು ಅನ್ಹು, ಅರೆ ಇದು ಯಾರು ಹೇಳ್ತಾ ಇರುವುದು? ಉಮರ್ ಬಿನ್ ಅಲ್ ಖತ್ತಾಬ್. ನೋ ಚಾನ್ಸ್, ಇಲ್ಲ. ಆಗ ಉಮರ್ ರಲಿಯಲ್ಲಾಹು ಅನ್ಹು ಮತ್ತೆ, ಇಲ್ಲ ಇನ್ನೊಂದ್ಸಲ ಚೆಕ್ ಮಾಡಿ ನೋಡು ನನ್ನ ಹೆಸರಿದೆಯಾ ಎಂದು. ಆ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ನಾಳೆ ಸ್ವರ್ಗದಲ್ಲಿ ಇರ್ತಾರೆ. ಯಾರು ಹೇಳಿರೋದು? ಫಾರೂಕ್ ಸಖಾಫಿ ಅಲ್ಲ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರೋದು. ಆ ಉಮರ್ ರಲಿಯಲ್ಲಾಹು ಅನ್ಹು ಹೋಗೋ ಸ್ವರ್ಗಕ್ಕೆ ನಮ್ಗೆ ಹೋಗ್ಬೇಕಲ್ವಾ?
ಬೇಡ. ಇದು ಬಯಾನಲ್ಲ ಆಯ್ತಾ, ನಾನೀಗ ಹೇಳುದು ಬಯಾನಲ್ಲ. ಬಯಾನ್ ಇನ್ಶಾ ಅಲ್ಲಾಹ್ ಹಜರತ್ ಬಂದು ಮಾಡ್ತಾರೆ. ನಾನೀಗ ನಿಮ್ಮ ಹತ್ರ ಪ್ರಶ್ನೆ ಕೇಳುವುದು ಮಾತ್ರ ನನ್ನ ಜವಾಬ್ದಾರಿ. ಆ ಉಮರ್ ರಲಿಯಲ್ಲಾಹು ಹೋಗುವ ಸ್ವರ್ಗಕ್ಕೆ ತೇರಿಯವರು ಯಾರು? ಈಗ ನೀವು ಮದೀನಾದಲ್ಲಿ ಎಲ್ಲ ಹೋಗಿ ಹಿಂಗೆ ಸೆಲ್ಫಿಯಲ್ಲಿ ಹೊಡಿಬಹುದು, ಹಿಂದೆಗಡೆ ಉಮರ್ ರಲಿಯಲ್ಲಾಹು ಮಲಗಿದ್ದಾರೆ ಅಂತೇಳಿ. ಹಯಾತಿರುವ ಕಾಲದಲ್ಲಿ ಮುಂದೆ ಹೋಗಿ ನೀವು ಮಾಡಿ ನೋಡಿ ಏನಂತ ಗೊತ್ತಾಗುತ್ತೆ. ಲಾ ತರ್ಫೌ ಅಸ್ವಾತಕುಂ ಫೌಕ ಸೌತಿ ನಬಿ ಎಂಬ ಆಯತಿನ ಅರ್ಥವನ್ನು, ಅದರ ತಫ್ಸೀರನ್ನು ಓದಿದರೆ ಗೊತ್ತಾಗುತ್ತೆ. ಆದ್ದರಿಂದ ಇಮಾನ್ದಾರಿಗಳೇ, ಬದುಕಿಗೊಂದು ನಿಜವಾದ ಗುರಿ ಇರಬೇಕು. ಹಾಗೆ ಹೇಳೋದು ಲೈಫ್ ಸೆಟ್ಲ್ ಆಗ್ಬೇಕು ಹಜರತ್, ಲೈಫ್ ಸೆಟ್ಲ್ ಆಗ್ಬೇಕು. ಯಾರ್ದು ಲೈಫ್ ಸೆಟ್ಲ್ ಆಗಿದೆ? ಲೈಫ್ ಯಾರ್ದು ಸೆಟ್ಲ್ ಆಗಿದೆ ಅದು ಹೇಳಿಕೊಡಿ. ನೀವು ಯಾವ್ದಾದ್ರೆ ಹೆಸರು, ಶ್ರೀಮಂತನ ಹೆಸರನ್ನು ಹೇಳಿ, ಅವನದು ಲೈಫ್ ಸೆಟ್ಲ್ ಆಗಿದೆ ಅಂತ ನೋಡಿ. ಲೈಫ್ ಸೆಟ್ಲ್ ಆಗಲ್ಲ. ಲೈಫ್ ಸೆಟ್ಲ್ ಆಗಲಿಕ್ಕೆ ಇಲ್ಲಿ ಕಳಿಸಿಲ್ಲ ನಿನ್ನನ್ನು. ನಿನಗೆ ಲೈಫ್ ಸೆಟ್ಲ್ ಅಂತ ಹೇಳಿದ್ರೆ ನಿನಗೆ ಗ್ಯಾರಂಟಿ ಇರಬೇಕು. ನೀನು ಕೂತ ಈ ಚೇರ್ನಿಂದ ನೀನು ಎದ್ದು ಹೋಗಲ್ಲ ಅಂತ ಗ್ಯಾರಂಟಿ ನಿನ್ನ ಹತ್ರ ಇದೆಯಾ? ಮರಣದ ಭಯ ಇದ್ದರೆ ತಪ್ಪುಗಳಿಂದ ದೂರ ಉಳಿಯಲಿಕ್ಕೆ ಮತ್ಯಾವುದರ ಅವಶ್ಯಕತೆಯೂ ಕೂಡ ಮನುಷ್ಯನಿಗೆ ಇರುವುದಿಲ್ಲ. ಆದ್ದರಿಂದ ಈಮಾನ್ದಾರಿಗಳೇ, ನಿಮ್ಮ ಹತ್ರ ಇರ್ತಾ ಇದ್ದೇನೆ, ಬದುಕಿನ ನಿಜವಾದ ಗುರಿಯನ್ನು ನಾವು ಕಂಡುಕೊಳ್ಳಬೇಕು. ಅದು ಗುರಿಯಲ್ಲಿದೆ, ಅದು ಕುರ್ಆನ್ ಅನ್ನು ಹೇಳ್ತಾ ಇದೆ. ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ನಿಮಗೆ ಮರಣವನ್ನು ಕೊಟ್ಟಿದ್ದೇನೆ, ಹಯಾತನ್ನು ಕೊಡ್ತಾ ಇದ್ದೇನೆ. ಏಕೆ ಕೊಡ್ತಾ ಇದ್ದೇನೆ? ಅಯ್ಯುಕುಂ ಅಹ್ಸನು ಅಮಲ, ನಿಮ್ಮಲ್ಲಿ ಅಹ್ಸನ್ ಅಮಲ್ ಯಾರು ಮಾಡೋದು? ಅಕ್ಸರ್ ಅಮಲ್, ಹೆಚ್ಚು ಅಮಲ್ ಮಾಡುವುದು ಯಾರು ಎಂದಲ್ಲ, ಹೆಚ್ಚು ಅಮಲ್ ಯಾರು ಮಾಡುವುದು ಎಂದಲ್ಲ ಅಲ್ಲನೇ ಹೇಳ್ತಾ ಇರೋದು. ಅಹ್ಸನು ಅಮಲ, ಅಮಲಿಗಳು ಚಲುವಾಗಿ ಮಾಡುವನು ಯಾರು ಎಂದು. ಅಹ್ಸನಾದ ಅಮಲ್ ನಮಗೆ ಮಾಡಲಿಕ್ಕೆ ಗೊತ್ತಿರಬೇಕು. ಮೂಮಿನಿಗಳಾದ ನಮಗೆ ಬೆಳಿಗ್ಗೆ ಫಜರ್ ನಮಾಜಿನಿಂದ ರಾತ್ರಿ ಮಲಗುವವರೆಗೆ, ಮಲಗುವ ನಿದ್ದೆಯೂ ಕೂಡ ಸವಾಬು ಸಿಗುವಂಥದ್ದು. ಎಲ್ಲವೂ ಇಬಾದತ್. ನನ್ನ ಶ್ವಾಸ ಉಚ್ಛ್ವಾಸಗಳು ಇಬಾದತ್, ನನ್ನ ನಗು ಇಬಾದತ್. ಇಬಾದತ್ ಮಾತ್ರ ಅಲ್ಲ, ಅದು ಸದಕ ಕೂಡ ಹೌದು. ತಬಸ್ಸುಮುಕ ಫೀ ವಜ್ಹಿ ಅಖೀಕ ಸದಕ. ನಿನ್ನ ಸಹೋದರನ ಮುಖವನ್ನು ನೋಡಿ ನೀನವನಿಗೊಂದು ಸ್ಮೈಲ್ ಕೊಡ್ತಾ ಇದ್ದರೆ ಅದು ಕೂಡ ಸದಕ. ಕುಲ್ಲು ಮಅರೂಫಿನ್ ಸದಕ, ಎಲ್ಲಾ ಒಳಿತುಗಳು ಕೂಡ ಸದಕ ಎಂದು ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಬದುಕಿನ ನಿಜವಾದ ಅರ್ಥವನ್ನು ಕಳೆದುಕೊಂಡು ನಾವು ಹೋಗ್ತಾ ಇದ್ದೇವೆ. ನಾವು ದುನಿಯಾದಲ್ಲಿ ಏಕೆ ಬದುಕ್ತಾ ಇದ್ದೀರಿ ಅಂತ ಕೇಳಿದರೆ ಕೆಲವೊಬ್ಬರಾದು ಹೇಳ್ತಾ ಇರುವುದು ನನ್ನ ಮಗುವಿನ ಸೇಫ್ ಆದ ಬದುಕಿಗೆ. ನೀವು ಚರಿತ್ರೆ ಇನ್ನು ಓದಿಲ್ಲ. ಮಗು ಹುಟ್ಟಿದ ನಂತರ ಜೀವನದಲ್ಲಿ ಒಮ್ಮೆಯೂ ಕೂಡ ನಗಾಡದ ನೂರಾರು ಪಂಡಿತರಿದ್ದಾರೆ. ಒಮ್ಮೆಯೂ ಕೂಡ ನಗಾಡಿಲ್ಲ ಅವರು, ಅವರ ಹಲ್ಲು ತೋರಿಸಲಿಲ್ಲ ಮಗು ಹುಟ್ಟಿದ ತಕ್ಷಣ. ಏಕೆ ಅಂತ ಕೇಳುವಾಗ ನನ್ನ ಮೇಲೆ ದೊಡ್ಡೊಂದು ಜವಾಬ್ದಾರಿ ಬಿದ್ದಾಗಿದೆ. ಈ ಮಗುವಿಗೆ ಸ್ವರ್ಗಕ್ಕೆ ಕಳಿಸುವುದು ನನ್ನ ಜವಾಬ್ದಾರಿ, ನರಕದಿಂದ ಮುಕ್ತಿ ಕೊಡುವುದು ನನ್ನ ಜವಾಬ್ದಾರಿ.